ಕಂಚಿ ಕಾಮಕೋಟಿ ಪೀಠದ ಕಿರಿಯ ಮಠಾಧೀಶರಾದ ಸತ್ಯ ಚಂದ್ರಶೇಖರೇಂದ್ರ ಸರಸ್ವತಿ ಶಂಕರಾಚಾರ್ಯರು ಯಾರು? ಪ್ರಾಚೀನ ಸಂಪ್ರದಾಯದಿಂದ ಕೂಡಿದ ಭವ್ಯ ಸಮಾರಂಭದಲ್ಲಿ 25 ವರ್ಷದ ಶ್ರೀ ಸತ್ಯ ಚಂದ್ರಶೇಖರೇಂದ್ರ ಸರಸ್ವತಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಅತ್ಯಂತ ಗೌರವಾನ್ವಿತ ಸನ್ಯಾಸಿ ಸಂಸ್ಥೆಗಳಲ್ಲಿ ಒಂದಾದ ಕಾಂಚಿ ಕಾಮಕೋಟಿ ಪೀಠದ ಕಿರಿಯ ಪೀಠಾಧಿಪತಿಯಾಗಿ ಅಭಿಷೇಕಿಸಲ್ಪಟ್ಟರು. ಈ ಘಟನೆಯು ಕ್ರಿಸ್ತಪೂರ್ವ 482ರಲ್ಲಿ ಶ್ರೀ ಕಾಂಚಿ ಕಾಮಕೋಟಿ ಪೀಠವನ್ನು ಸ್ಥಾಪಿಸಿದ ಜಗದ್ಗುರು ಆದಿಶಂಕರಾಚಾರ್ಯರ 2534ನೇ ಜಯಂತಿ ಮಹೋತ್ಸವದೊಂದಿಗೆ ಹೊಂದಿಕೆಯಾಯಿತು. ಅಂದಿನಿಂದ ಪೀಠವು 70 ಆಚಾರ್ಯರ ಅವಿಭಾಜ್ಯ ವಂಶಾವಳಿಯ ಹೆಗ್ಗಳಿಕೆಯನ್ನು ಹೊಂದಿದೆ ಎಂದು ಕಾಂಚಿ ಕಾಮಕೋಟಿ ಪೀಠವು ಹೇಳುತ್ತಿವೆ. ದುಡ್ಡು ಸತ್ಯ ವೆಂಕಟಸೂರ್ಯ ಸುಬ್ರಹ್ಮಣ್ಯ ಗಣೇಶ ಶರ್ಮಾ ದ್ರಾವಿಡ್ ಎಂದು ಜನಿಸಿದ ಯುವ ಆಚಾರ್ಯ ಆಂಧ್ರ ಪ್ರದೇಶದ ಅಣ್ಣಾವರಂನಿಂದ ಬಂದವರು. ಅವರ ತಂದೆ ಪ್ರಸಿದ್ಧ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಋಗ್ವೇದ ವಿದ್ವಾಂಸರಾದ ಅವರು ಯಜುರ್ವೇದ, ಸಾಮವೇದ, ಷಡಂಗಗಳು ಮತ್ತು ದಶೋಪನಿಷತ್ತುಗಳನ್ನು ಕರಗತ ಮಾಡಿಕೊಂಡರು. ಅವರ ಆಧ್ಯಾತ್ಮಿಕ ಕರೆಯು ಅವರನ್ನು ತೆಲಂಗಾಣದ ಬಸರದಲ್ಲಿರುವ ಶ್ರೀ ಜ್ಞಾನ ಸರಸ್ವತಿ ದೇವಸ್ಥಾನಕ್ಕೆ ಕರೆದೊಯ್ಯಿತು. ಅವರ ಸನ್ಯಾಸ ದೀಕ್ಷೆಯನ್ನು ಪ್ರಸ್ತುತ ಮಠದ ಮುಖ್ಯಸ್ಥರಾದ ಶ್ರೀ ವಿಜಯೇಂದ್ರ ಸರಸ್ವತಿ ಶಂಕರಾಚಾರ್ಯರು ನಡೆಸಿದರು. ಅವರು ಅವರಿಗೆ ಸತ್ಯ ಚಂದ್ರಶೇಖರೇಂದ್ರ ಸರಸ್ವತಿ ಎಂಬ ಹೆಸರನ್ನು ನೀಡಿದರು. ಇದು ಅವರನ್ನು ಕ್ರಿಸ್ತಪೂರ್ವ 482ರ ಹಿಂದಿನ ಅವಿಚ್ಛಿನ್ನ ವಂಶಾವಳಿಯಲ್ಲಿ 71ನೇ ಉತ್ತರಾಧಿಕಾರಿ ಎಂದು ಗುರುತಿಸುತ್ತದೆ. ಸನ್ಯಾಸ ಸ್ವೀಕಾರ ಮಹೋತ್ಸವವು ಪಂಚಗಂಗಾ ತೀರ್ಥಂ ಮತ್ತು ಶ್ರೀ ಕಾಮಾಕ್ಷಿ ದೇವಸ್ಥಾನದಲ್ಲಿ ವಿಧಿವಿಧಾನಗಳೊಂದಿಗೆ ಪ್ರಾರಂಭವಾಯಿತು. ಅಲ್ಲಿ ವಿಶೇಷ ಪೂಜೆಗಳು ಆದಿಶಂಕರಾಚಾರ್ಯ ಮತ್ತು ಇತರ ಪೂಜ್ಯ ಗುರುಗಳನ್ನು ಗೌರವಿಸಿದವು. ನೂತನ ಆಚಾರ್ಯರು ಶ್ರೀ ಚಂದ್ರಶೇಖರೇಂದ್ರ ಸರಸ್ವತಿ ಮತ್ತು ಶ್ರೀ ಜಯೇಂದ್ರ ಸರಸ್ವತಿ ಸೇರಿದಂತೆ ಹಿಂದಿನ ದಾರ್ಶನಿಕರ ಬೃಂದಾವನದಲ್ಲಿ ನಮನ ಸಲ್ಲಿಸಿದರು. ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ ದೇವಾಲಯಗಳು ಭಾರತಾದ್ಯಂತ ಆಶೀರ್ವಾದಗಳನ್ನು ಸಂಕೇತಿಸುವ ಕಾಣಿಕೆಗಳನ್ನು ಕಳುಹಿಸಿದವು. ಸಮಾರಂಭದಲ್ಲಿ ತಮಿಳುನಾಡು ರಾಜ್ಯಪಾಲ RN ರವಿ, ಮಾಜಿ ಕೇಂದ್ರ ಸಚಿವ ಸುಬ್ರಮಣಿಯನ್ ಸ್ವಾಮಿ ಮತ್ತು ಬಿಜೆಪಿ ರಾಜ್ಯ ಮುಖ್ಯಸ್ಥ ನೈನಾರ್ ನಾಗೇಂದಿರನ್ ಅವರಂತಹ ಗಣ್ಯರು ಭಾಗವಹಿಸಿದ್ದರು. ಅವರು ಈ ಕಾರ್ಯಕ್ರಮಗಳನ್ನು ಭಾರತದ ಕಾಲಾತೀತ ಆಧ್ಯಾತ್ಮಿಕ ಪರಂಪರೆಯ ಮುಂದುವರಿಕೆ ಎಂದು ಶ್ಲಾಘಿಸಿದರು. ಶ್ರೀ ವಿಜಯೇಂದ್ರ ಸರಸ್ವತಿಯವರು 1983ರಲ್ಲಿ ಕೇವಲ 15ನೇ ವಯಸ್ಸಿನಲ್ಲಿ ಅವರ ಗುರುಗಳಾದ ಶ್ರೀ ಜಯೇಂದ್ರ ಸರಸ್ವತಿಯವರೊಂದಿಗೆ ಅಭಿಷೇಕಿಸಲ್ಪಟ್ಟರು. ಈಗ ಮಠದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾರ್ಗದರ್ಶನ ಮಾಡುವಲ್ಲಿ ಸಹಾಯ ಮಾಡುವ ಸತ್ಯ ಚಂದ್ರಶೇಖರೇಂದ್ರರಿಗೆ ಅಧಿಕಾರ ಹಸ್ತಾಂತರಿಸಲ್ಪಟ್ಟಿದೆ. ಜಯೇಂದ್ರ ಸರಸ್ವತಿಯವರನ್ನು ಅವರ ಹಿಂದಿನ ಚಂದ್ರಶೇಖರೇಂದ್ರ ಸರಸ್ವತಿಯವರು ಮಾರ್ಚ್ 24, 1954ರಂದು ಆಚಾರ್ಯರನ್ನಾಗಿ ಮಾಡಿದರು. ಪೀಠದಲ್ಲಿ ಸನ್ಯಾಸ ದೀಕ್ಷೆಯ ಗೌರವಾನ್ವಿತ ಸಂಪ್ರದಾಯವನ್ನು ಅನುಸರಿಸಿ ಅವರ ಗುರು ಮತ್ತು ಪ್ರಸ್ತುತ ಪೀಠಾಧಿಪತಿ ವಿಜಯೇಂದ್ರ ಸರಸ್ವತಿಯವರು ಹೊಸ ಆಚಾರ್ಯರಿಗೆ ದಂಡ ನೀಡಿದರು. ದಂಡವನ್ನು ವಹಿಸಿಕೊಳ್ಳುತ್ತಿದ್ದಂತೆ ಹೊಸ ಆಚಾರ್ಯರು ಸನಾತನ ಧರ್ಮದ ಜ್ಞಾನವನ್ನು ಭವಿಷ್ಯದ ಪೀಳಿಗೆಗೆ ಸಂರಕ್ಷಿಸುವ ಜವಾಬ್ದಾರಿಯನ್ನು ಹೊಂದಿರುವ ಪವಿತ್ರ ಪಾತ್ರಕ್ಕೆ ಹೆಜ್ಜೆ ಹಾಕುತ್ತಾರೆ. ಅವರ ಪಾಂಡಿತ್ಯಪೂರ್ಣ ಹಿನ್ನೆಲೆ ಮತ್ತು ಆಳವಾದ ಭಕ್ತಿಯಿಂದ ಅವರು ಪೀಠದ ದೃಷ್ಟಿಕೋನ ಪ್ರಾಚೀನ ಸಂಪ್ರದಾಯವನ್ನು ಆಧುನಿಕ ಆಧ್ಯಾತ್ಮಿಕತೆಯೊಂದಿಗೆ ಸಂಪರ್ಕಿಸುತ್ತಾರೆ. 25 ವರ್ಷದ ಗಣೇಶ ಶರ್ಮಾ ದ್ರಾವಿಡ್ ಅಂದರೆ ಸತ್ಯ ಚಂದ್ರಶೇಖರೇಂದ್ರ ಸರಸ್ವತಿಯವರು 2006ರಿಂದಲೂ ವೇದ ವಿದ್ಯೆಯ ಅಧ್ಯಯನದ ತೊಡಗಿದ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ದಶೋಪನಿಷತ್ತುಗಳಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾರೆ. ವಿದ್ವಾಂಸರಾದ ಅವರು ಅನ್ನಾವರಂ ದೇವಸ್ಥಾನದಲ್ಲಿ ಮತ್ತು ತೆಲಂಗಾಣದ ನಿಜಾಮಾಬಾದ್, ನಿರ್ಮಲ್ ಜಿಲ್ಲೆ ನಲ್ಲಿರುವ ಬಸರ ಶ್ರೀ ಜ್ಞಾನ ಸರಸ್ವತಿ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ತಮಿಳುನಾಡು